ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಉಡುಪಿಯವರಾಗಿದ್ರು ಕೂಡ ಬಳ್ಳಾರಿಗೆ ಅವಿನಾಭಾವ ಸಂಬಂಧ ಇದೆ. ಅವರ ತಂದೆಯವರು ಇಲ್ಲೇ ವಾಸವಾಗಿದ್ದರು. ನಿನ್ನೆನೆ ಅವರು ಹೇಳ್ತಾ ಇದ್ರು. ಈ ಹಿಂದೆ ಅವರು ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನಮೋಹನ್ ಸಿಂಗ್ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆಯಲ್ಲಿ ಕೂಡ ಆರ್ಥಿಕ ಸಲಹೆಗಾರರಾಗಿರ್ತಾರೆ. ಅದಲ್ಲದೆ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್ ಸಲ್ಲಿಸಿದರೆ ಮಾನ್ಯ ಯುವ ರಾವ್ ವಿಜ್ಞಾನಿಗಳ ಇಸ್ರೋ ಅವರ ಸ್ವಂತ ಅಣ್ಣರಾಗಿರ್ತಾರೆ ಇವರಿಗೆ. ಸೊ ಇವರು ಈ ಕಮಿಟಿಯಲ್ಲಿ ನಮ್ಮ ನಿವೃತ್ತ ಈ ಕಮಿಟಿಯಲ್ಲಿ ಇರ್ತಾರೆ. ಅವ್ರಿಗೂ ಅವರ ಅನುಪಸ್ಥಿತಿ ಸ್ವಾಗತವನ್ನು ಕೋರ್ತಾ ಮಾನ್ಯ ಅಧ್ಯಕ್ಷರು ಬಳ್ಳಾರಿ ಜಿಲ್ಲೆ ವಿಶೇಷತೆ ತಮ್ಮ ಪ್ರೆಸೆಂಟೇಷನ್ ಮೂಲಕ ತಿಳಿಸ್ಕೊಳ್ಳೋದು. ಎಲ್ಲ ಗೌರವಾನ್ವಿತ ಜನರಿಗೆ MLAಗಳಿಗೆ ನನ್ನ ಶುಭಾಶಯಗಳು. ಹೆಜ್ಜೆ ಇಟ್ಟದ್ದು ಬಳ್ಳಾರಿ. ಅದು ಅಂದರೆ ಆಗ ನಾನು ಇರಲಿಲ್ಲ. ನಾನು ಅವರು ಊರು ಬಿಟ್ಟು 1 ವರ್ಷದ ಮೇಲೆ ನಾನು ಹುಟ್ಟಿದ್ದೆ. ಆದರೆ ಆಗ ಒಂದು ರೆಗ್ಯುಲರ್ ಶಾಲೆಯನ್ನು ಒಬ್ಬರು ಪಾಠ ಹೇಳ್ಕೊಡ್ತಿದ್ರು, ಬಸವಯ್ಯ ಅಂತ. ಅವ್ರ ಹತ್ರ ಹುಡುಗ ಗಲಾಟೆ ಮಾಡ್ತಾರೆ ಅಂತ ಅಲ್ಲಿ ಹಾಕಿದ್ರು. ಅವರು ನಾನು ಈಗ ಕ್ಲಾಸ್ 1ಕ್ಕೆ ಪಾಠ ಹೇಳ್ತೇನೆ, ಒಂದು 10 ಮಕ್ಕಳು ಇರ್ತಾರೆ, ಆಮೇಲೆ ಕ್ಲಾಸ್ 2ನೇ ಹೇಳ್ತೇನೆ, 3ನೇ ಕ್ಲಾಸ್ಗೆ ಹೇಳ್ತೇನೆ. ಅದಾದಮೇಲೆ ನಮ್ಮ ಮನೆಯವರು ಅವರನ್ನು ಶಾಲೆಗೆ ಕರ್ಕೊಂಡು ಹೋದರಲ್ಲ ಅಡ್ಮಿಷನ್ ಮಾಡಲಿಕ್ಕೆ. ಆ ಟೀಚರ್ಸ್ ಬಸವಯ್ಯ ಅವರನ್ನು ವಾರ್ಡ್ಲ ಸ್ಕೂಲ್ಗೆ ಕರ್ಕೊಂಡು ಅಲ್ಲಿ ಕೇಳಿದರೆ ಆ ವಾರ್ಡ್ಲಾ ಸ್ಕೂಲ್ ಹೆಡ್ ಮಾಸ್ಟರ್ ಅವರಿಗೆ ಕ್ವಶನ್ ಕೇಳಲಿಕ್ಕೆ ಶುರು ಮಾಡಿದ್ರು. 3ನೇ ಕ್ಲಾಸ್ನ ಕ್ವಶನ್ ಕೇಳಿದ್ರು, ಹುಡುಗ ಆನ್ಸರ್ ಮಾಡ್ದ. ಅವ್ರು ಹೇಳಿದ್ರು ಇದು 4ನೇ ಕ್ಲಾಸಲ್ಲಿ ಅಡ್ಮಿಟ್ ಮಾಡಿ ಅಂತ. ಆಗ ಮತ್ತೊಬ್ರು ಹೇಳಿದ್ರು ಅವ್ನು ಭಾಳ ಸಣ್ಣಕ್ಕಿದ್ದಾನೆ, ಅವನೇನು 4ನೇ ಕ್ಲಾಸಿಗೆ ಅಡ್ಮಿಟ್ ಮಾಡ್ತಾರಂತ. ಆಗ ಇವರು ಹೇಳಿದ ಅಲ್ಲ ಅವರು ಸಣ್ಣಕ್ಕೆ. ಮತ್ತೆ ಪುನಃ ಇಲ್ಲಿ ಬಳ್ಳಾರಿಗೆ ಬಂದು ವೀರಶೈವ ಕಾಲೇಜಲ್ಲಿ 1 ವರ್ಷ ಇಂಟರ್ಮೀಡಿಯೇಟ್. ಕಾಲೇಜು ಟೆಸ್ಟ್ಗೂ ಇತ್ತು ಸಿರಿಗೆರಿ ಪಾಯಿಂಟ್ ತಕ್ಕೊಂಡು ಅದು ತಗೊಂಡ್ರಿ ಟೆಸ್ಟ್ ಬೆಳಿಗ್ಗೆ ಅಲ್ಲಿದ್ದ ಪ್ರಪೋಸಲ್ ಯಾರಿಂದ ಬರ್ತೀವಿ ಸರ್. ಪ್ರೆಸೆಂಟೇಷನ್ ಅವ್ರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿಯ ನಾನೇ ಮಾಡಲಿಕ್ಕಾಗುವುದಿಲ್ಲ ಮಾನ್ಯರಿಗೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಮಾನ್ಯ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ಇನ್ನೊಬ್ಬ ಸದಸ್ಯರಾದ ಶ್ರೀ ಹಾಜರಾಗಿದ್ದಾರೆ, ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾರೆ. ಅದೇ ರೀತಿ ಸಂಗೀತ ಕಟ್ಟಿ ಮೇಡಮ್ ಅವರು ಹಾಜರಾಗಿದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತಾರೆ. ಜಿಲ್ಲೆಯ ಎಲ್ಲ ಜಿಲ್ಲಮಟ್ಟದ ಅಧಿಕಾರಿಗಳಿಗೂ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಹಾಜರಾದಂಥ ತಜ್ಞರಿಗೂ ಕೂಡ ಇಲ್ಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಮೊದಲಾಗಿ ಮಾನ್ಯ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.